ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಕ್ರಿಕೆಟ್ ಹುಡುಗ ಮಾತಾಡ್ತಿರೋದು. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾದು ಪೋಸ್ಟ್ ಮ್ಯಾಚ್ ರಿವ್ಯೂ ಮಾಡೋಕ್ಕೆ ಬಂದಿದ್ದೀನಿ. 2023 ಫೈನಲ್ ವರ್ಲ್ಡ್ ಕಪ್ ಸೋತಿದ್ವಲ್ಲ 50 ಓವರ್ಸು ಆಸ್ಟ್ರೇಲಿಯಾ ಮೇಲೆ, ಅದು ಸೇಟ್ ತೀರಿಸ್ಕೊಂಡಿದ್ದೀವಿ ಅಂತ ಹೇಳ್ಬೋದು. ಸೈಕಾಗಿ ಆಡಿದ್ರು ಇಂಡಿಯಾ, ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಚೆನ್ನಾಗಿ. ಆಸ್ಟ್ರೇಲಿಯಾಗಿಂತ ಒಂದು ಅಪ್ಪರ್ ಇದ್ದಿದ್ರು. ಸೊ ಅದಕ್ಕೆ ಆ್ಯಸ್ ಯೂಶ್ವಲ್ ಇಂಡಿಯಾ ಆರಾಮಾಗಿ ವಿನ್ ಆದರು ಈ ಮ್ಯಾಚ್ನ. ನಿಮಗೆ ಫಸ್ಟು ಆಸ್ಟ್ರೇಲಿಯಾ ಟಾಸ್ ವಿನ್ ಆಗ್ತಾರೆ. ಟಾಸ್ ವಿನ್ ಆಗ್ಬಿಟ್ಟು ನಿಮಗೆ ಮಿಚೆಲ್ ಮಾರ್ಷ್ ಅವರು ಫಸ್ಟು ಬಾಲಿಂಗ್ ತೊಗೊತಾರೆ. ನಾವು ಫಸ್ಟು ಬ್ಯಾಟಿಂಗ್ ಆಡ್ತೀವಿ. ನಾನು ಹೇಳಿದ್ದೆ, ಪ್ರಿವ್ಯೂದಲ್ಲಿ ಹೇಳಿದ್ದೆ ಚೇಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಆದರೂ ಪರವಾಗಿಲ್ಲ, ನಾವು ಡಿಫೆಂಡ್ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ. ಅದೇ ಥರನೇ ಫಸ್ಟು ಬ್ಯಾಟಿಂಗ್ ಆಡ್ತೀವಿ. ಫಸ್ಟು ಬ್ಯಾಟಿಂಗ್ ಆಡಿದ್ಮೇಲೆ ಸೆಕೆಂಡ್ ಓವರಲ್ಲೇ ವಿರಾಟ್ ಕೊಹ್ಲಿ ವಿಕೆಟ್ ಹೋಗುತ್ತೆ. ತಿರ್ಗಾ 5 ಬಾಲ್ ಆಡಿ 0ಗೆ ಔಟ್ ಆಗ್ತಾರೆ ವಿರಾಟ್ ಕೊಹ್ಲಿ ಅವರು. ಇನ್ನು ಫಾರ್ಮಿಗೆ ಬಂದಿಲ್ಲ ವಿರಾಟ್ ಕೊಹ್ಲಿ ಅವರು. ಇನ್ನು ಇಂಪಾರ್ಟೆಂಟ್ ಮ್ಯಾಚಸ್ ಬರುತ್ತೆ, ಅದರಲ್ಲಿ ಇಂಪಾರ್ಟೆಂಟ್ ಆಗ್ತಾರೆ ವಿರಾಟ್ ಕೊಹ್ಲಿ ಅವರು ರನ್ ಮಾಡೋದು ನಮಗೆ ಇಂಡಿಯಾಗೆ. ಅದಾದಮೇಲೆ ನಿಮಗೆ ಯಾರು ಸ್ಟೆಪ್ ಆಗಿದ್ದಂದರೆ ನಮ್ಮ ರೋಹಿತ್ ಶರ್ಮಾ. ಏನು ಹೊಡೆದಿದ್ದು, ಸೈಕ್ ಆಡಿದ್ರು ರೋಹಿತ್ ಶರ್ಮಾ. ಏನು ಗುರು ಹೊಡೆದಿದ್ದು. ಮಿಚೆಲ್ ಸ್ಟಾರ್ಕಿಗೆ 1 ಓವರಲ್ಲಿ 29 ರನ್ ಹೊಡಿತಾರೆ. ಸೈಕ್ ಹೊಡಿತಾರೆ, ಸೈಕ್. 4 ಸಿಕ್ಸ್ ಏನೋ ಸಖತ್ ಹೊಡಿದ್ದಾರೆ. 4 ಸಿಕ್ಸು 1 4, ಇನ್ನೊಂದು ವೈಡ್ ರನ್ನಿಂದ 29 ರನ್ ಹೊಡಿತಾರೆ ಮಿಚೆಲ್ ಸ್ಟಾರ್ಕ್ ಅವ್ರಿಗೆ. ಸೈಕಾಗಿ ಆಡ್ತಾರೆ ರೋಹಿತ್ ಶರ್ಮಾ ಇವತ್ತು. ಫುಲ್ಲು ಇಂಟೆಂಟು, ಫಾರ್ಮ್ ಎಲ್ಲ ಮಸ್ತಿತ್ತು ರೋಹಿತ್ ಶರ್ಮಾದು. 41 ಬಾಲ್ಸ್ಗೆ 92 ರನ್ಸ್ ಹೊಡಿತಾರೆ, 8 ಸಿಕ್ಸಸ್ಸು. ಅದು ಬಿಗ್ ಸಿಕ್ಸಸ್. ಪ್ಯಾಟ್ ಕಮಿನ್ಸ್ ಹೊಡಿತಾರೆ ಒಂದು ಸ್ಲಾಗ್ ಸ್ವೀಪು. ಯಪ್ಪ, ಸ್ಟೇಡಿಯಂ ಆಚೆ ಹೋಗ್ಬಿಡುತ್ತೆ. ಸೈಕ್ ಆಡಿದ್ರು ರೋಹಿತ್ ಶರ್ಮಾ ಮಾತ್ರ. ರೋಹಿತ್ ಶರ್ಮಾ ಇದ್ರಾಗ ಒಂದು 200 ಆರಾಮಾಗಿ ಬರುತ್ತೆ ಅಂದ್ಕೊಂಡ್ವಿ. ಆಮೇಲೆ ಒಂಚೂರು ವಿಕೆಟ್ ಬೀಳುತ್ತೆ ಅಲ್ಲಿ ಮಿಡಲಲ್ಲಿ. ಅದಾದಮೇಲೆ ನಿಮಗೆ ಸ್ಟೆಪ್ ಅಪ್ ಆಗೋದು ಸ್ಕೈ ಮತ್ತು ಶಿವಮ್ ದುಬೆ ಅವರು. ಸ್ಕೈ 16 ಬಾಲ್ಸ್ 31 ರನ್ನೇ ಹೊಡಿತಾರೆ. ಆಮೇಲೆ ಅವರು ಬಾಲು, ಮಿಚೆಲ್ ಸ್ಟಾರ್ಕ್ ಹಾಕಿದ ಬಾಲು ವೈಡ್ ಬಾಲು, ಅದನ್ನು ಥರ್ಡ್ ಮ್ಯಾನ್ ಮೇಲೆ ಆಡೋಕ್ಕೆ ಹೋಗ್ಬಿಟ್ಟು ವಿಕೆಟ್ ಕೊಡ್ತಾರೆ ಸ್ಕೈ ಅವರು, ಸೂರ್ಯಕುಮಾರ್ ಯಾದವ್ ಅವರು. ಮತ್ತು ನಿಮಗೆ ಇನ್ನೊಬ್ಬರು ಹಾರ್ದಿಕ್ ಪಾಂಡ್ಯ ಚೆನ್ನಾಗಿ ಆಡ್ತಾರೆ. 19 ಬಾಲ್ಸ್ 30 ರನ್ಸ್ ಏನೋ ಹೊಡಿತಾರೆ. 19 ಬಾಲ್ಸ್ 28 ರನ್ ಹೊಡಿತಾರೆ. ಆಮೇಲೆ ನಿಮಗೆ ಶಿವಮ್ ದುಬೆ ಅವರು 22 ಬಾಲ್ಸ್ 28 ಏನೋ ಹೊಡಿತಾರೆ. ಇವರೆಲ್ಲರ ದಯೆಯಿಂದ ಇಂಡಿಯಾ 205 ಹೊಡೆಯುತ್ತೆ. 206 ಆಸ್ಟ್ರೇಲಿಯಾಗೆ ಟಾರ್ಗೆಟು. 206 ನಾನು ಸಾಕು ಅಂದ್ಕೊಂಡಿದ್ದೆ, ಯಾಕಂದರೆ ನಮ್ಮದು ಇರೋ ಬಾಲಿಂಗ್ ಅಟ್ಯಾಕಿಗೆ ವೆರೈಟಿ ಆಫ್ ಬಾಲಿಂಗ್ ಅಟ್ಯಾಕು ನಮ್ಮದು ಇಂಡಿಯಾದು. ಸೊ ಆರಾಮಾಗಿ ಡಿಫೆಂಡ್ ಮಾಡ್ತಾರೆ ಅಂದ್ಕೊಂಡೆ. ಅದೇ ಥರನೇ ಸ್ಟಾರ್ಟ್ ಆಯಿತು. ಫಸ್ಟ್ ಓವರಲ್ಲೇ ವಿಕೆಟ್ ತೆಗಿತಾರೆ ಹರ್ಷದೀಪ್ ಸಿಂಗು, ಡೇವಿಡ್ ವಾರ್ನರ್ದು ಮಸ್ತು ಸೀಮ್ ಅಪ್ ಸ್ವಿಂಗಿಂಗ್ ಡೆಲಿವರಿ. ಅವ್ರಿಗೆ ಕ್ಲೂನೇ ಇರಲಿಲ್ಲ ಡೇವಿಡ್ ವಾರ್ನರ್ಗೆ. ಸ್ಲಿಪ್ಪಲ್ಲಿ ಕ್ಯಾಚ್ ಹೋಗುತ್ತೆ. ಸೂರ್ಯಕುಮಾರ್ ಯಾದವ್ ಬೆಂಕಿ ಕ್ಯಾಚ್ ಹಿಡಿತಾರೆ. ಅದಾದಮೇಲೆ ನಿಮಗೆ ಟ್ರೆವಿಸ್ ಹೆಡ್ ಮತ್ತು ಮಿಚೆಲ್ ಮಾರ್ಷ್ದು ಸ್ವಲ್ಪ ಪಾರ್ಟ್ನರ್ಶಿಪ್ ಬರುತ್ತೆ. 80 ರನ್ಸ್ ಏನೋ ಪಾರ್ಟ್ನರ್ಶಿಪ್ ಬೆಳೀತಾ ಇರುತ್ತೆ. ಆವಾಗ ನಿಮಗೆ ರನ್ನೇ ಕೊಡ್ತಿರಲ್ಲ. ಬೂಮ್ರಾಗೆ 1 ಓವರಲ್ಲಿ 3 ಬೌಂಡ್ರಿ ಹೊಡೆದಿರ್ತಾರೆ ಟ್ರೆವಿಸ್ ಹೆಡ್ ಅವರು. ಸೊ ಒಳ್ಳೆ ಫಾರ್ಮಲ್ಲಿದ್ದರು ಅವರು, ಚೆನ್ನಾಗಿ ಆಡ್ತಾಯಿದ್ರು. ಅದಾದಮೇಲೆ ನಿಮಗೆ ಕುಲ್ದೀಪ್ ಯಾದವ್ ರನ್ನೇ ಕೊಡ್ತಾ ಇರಲಿಲ್ಲ. ಅವ್ರು ಫಸ್ಟ್ ಓವರ್ ಅಷ್ಟೇ, ಸೆಕೆಂಡ್ ಓವರ್ ಅಷ್ಟೇ ಮಸ್ತು ಮಾಡ್ತಾಯಿದ್ರು. ಸೊ ಅದೇ ಥರನೇ ಮಿಚೆಲ್ ಮಾರ್ಷ್ಗೆ ತುಂಬ ಕಾಟ ಕೊಡ್ತಿದ್ರು ಕುಲ್ದೀಪ್ ಯಾದವ್ ಅವರು. ಸೊ ಲಾಸ್ಟ್ ಬಾಲ್ ಹೊಡೆಯೋಕೆ ಹೋಗ್ಬಿಟ್ಟು ಸ್ಕ್ವಯರ್ ಲೆಗಲ್ಲಿ ಕ್ಯಾಚ್ ಕೊಡ್ತಾರೆ. ಅದು ಬೆಂಕಿ ಕ್ಯಾಚ್ ಹಿಡಿತಾರೆ ಅಕ್ಷರ್ ಪಟೇಲು. ನಾನೇನು ಕ್ಯಾಚ್ ಮಿಸ್ಸು ಅಂದ್ಕೊಂಡ್ರೆ ರೈಟ್ ಹ್ಯಾಂಡಲ್ಲಿ ಹಂಗೆ ಹಿಡಿದು ಬಿಡ್ತಾರೆ, ಸೈಕು ಕ್ಯಾಚು. ಅದಾದಮೇಲೆ ನಿಮಗೆ ಮ್ಯಾಕ್ಸ್ವೆಲ್ ಅವ್ರು ಬರ್ತಾರೆ. ಮ್ಯಾಕ್ಸ್ವೆಲ್ನ ಯಾಕೆ ಕಳಿಸ್ತಾರೆ ಅಂದರೆ, ಸ್ಪಿನ್ ಟ್ಯಾಕಲ್ ಮಾಡಲಪ್ಪ ನೀನು, ಇವರು ಈಗ ಮಿಡಲ್ ಓವರ್ಸ್ ಎಲ್ಲ ಸ್ಪಿನ್ನೇ ಹಾಕಿಸ್ತಾರೆ ಅಂದ್ಬಿಟ್ಟು ಮ್ಯಾಕ್ಸ್ವೆಲ್ನ ಕಳಿಸ್ತಾರೆ. ಸ್ಪಿನ್ಗೆ ಒಂದು ಸ್ವಲ್ಪ ಚೆನ್ನಾಗಿ ಆಡ್ತಾರಲ್ಲ ಮ್ಯಾಕ್ಸ್ವೆಲ್ಲು. ಸೊ ಅದಕ್ಕೆ ಅವ್ರನ್ನ ಕಳಿಸ್ತಾರೆ. ಅವರು ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಆಡ್ತಾರೆ. ಇವರಿಗೆ ಜಡೇಜಾ ಅವ್ರಿಗೆ 1 ಓವರಲ್ಲಿ 14-15 ರನ್ ಹೊಡಿತಾರೆ ಮಸ್ತಾಗಿ. ಅದಾದಮೇಲೆ ನೆಕ್ಸ್ಟ್ ಓವರೇ ತಿರ್ಗಾ ಕುಲ್ದೀಪ್ ಯಾದವ್ ತರ್ತಾರೆ. ಕುಲ್ದೀಪ್ ಯಾದವ್ ಬೋಲ್ಡ್ ಮಾಡಾಕ್ಬಿಡ್ತಾರೆ ಮ್ಯಾಕ್ಸ್ವೆಲ್ನ. ಸ್ಟೆಪ್ ಔಟಾಗಿ ಹೊಡೆಯೋಕೆ ಹೋಗ್ತಾರೆ, ಬೋಲ್ಡ್ ಮಾಡಾಕ್ತಾರೆ. ಆಮೇಲೆ ನಮಗೆ ಇವ್ರು ಚೆನ್ನಾಗಿ ಆಡಿದ್ದು ಗುರು, ಟ್ರಾವಿಸ್ ಹೆಡ್ ಸೈಲೆಂಟಾಗಿ ಆಡ್ಕೊಂಡು ಹೋಗ್ತಾಯಿದ್ರು. 35 ಬಾಲ್ 72 ಏನೋ ಅವರೊಬ್ಬರೇ ಲೋನ್ ವಾರಿಯರ್ ಥರ ಆಸ್ಟ್ರೇಲಿಯಾಗೆ ನಿಂತಿದ್ದು. ಅದಾದಮೇಲೆ ನಿಮಗೆ ಲಾಸ್ಟ್ ಅವರು ಜಾಸ್ತಿ ಬೇಕಾಗುತ್ತೆ, ಅರೌಂಡು 18 ಬಾಲ್ಸ್ 59 ಏನೋ ಬೇಕಾಗುತ್ತೆ. ಸೊ ಅಲ್ಲಿಂದ ಹೊಡಿಲೇಬೇಕು. ಅವರು ಹೊಡೆಯೋಕೆ ಹೋಗ್ಬಿಟ್ಟು ವಿಕೆಟ್ ಕೊಡ್ತಾರೆ ಬೂಮ್ರಾಗೆ. ಅದು ಸ್ಲೋ ರನ್ ಹಾಕಿ ಡಿಸೀವ್ ಮಾಡ್ತಾರೆ ಬೂಮ್ರಾ ಅವರು. ಅಷ್ಟೇ ಮುಗೀತು ಮ್ಯಾಚು. ಇನ್ನೇನು ಟ್ರಾವಿಸ್ ಹೆಡ್ ಮತ್ತು ಇನ್ನೊಬ್ಬ ಯಾರು ಡೇವಿಡ್ ಇದ್ದಾನೆ, ಮುಂಬೈ ಇಂಡಿಯನ್ಸ್ ಆಡ್ತಾರಲ್ಲ, ಅವರು ಏನು ಅಷ್ಟೊಂದು ಫಾರ್ಮಲ್ಲೇ ಇಲ್ಲ, ಅವ್ರಿಗೆ ಬ್ಯಾಟಿಂಗೇ ಸಿಕ್ಕಿಲ್ಲ. ಸೊ ಆರಾಮಾಗಿ ಇಂಡಿಯಾ 24 ರನ್ನಿಂದ ವಿನ್ ಆಯಿತು ಆರಾಮು ಈ ಮ್ಯಾಚನ್ನು. ಹೆಂಗಿರುತ್ತೆ 2023 ನಮ್ಮನ್ನ ಹೆಂಗೆ ಸೋಲ್ಸಿದ್ರು ಕ್ರೋಡ್ನ. ಈಗ ಇವರು ಸೆಮಿಫೈನಲ್ಸ್ ಬರೆಗೆ ಡೌಟ್ ಆಗಿದೆ ಆಸ್ಟ್ರೇಲಿಯಾ. ಈಗ ನಡೀತಿದೆಯಲ್ಲ ಆಫ್ಘಾನಿಸ್ತಾನ್ ವರ್ಸಸ್ ಬಾಂಗ್ಲಾದೇಶ್ ಮ್ಯಾಚು,
ಆ ಮ್ಯಾಚಲ್ಲಿ ನಿಮಗೆ ಆಫ್ಘಾನಿಸ್ತಾನ ವಿನ್ ಆದರೆ ಪಕ್ಕ ಆಸ್ಟ್ರೇಲಿಯಾ ಗ್ರೂಪ್ ಸ್ಟೇಜಿಂದ ಆಚೆ ಹೋಗ್ಬಿಡ್ತಾರೆ, ಸೆಮಿಫೈನಲ್ಗೆ ಬರೋಲ್ಲ. ಸೊ ಏನಾಗುತ್ತೆ ಅಂತ ನೋಡೋಣ. ಇಷ್ಟ ಆಗಿತ್ತು ಪೋಸ್ಟ್ ಮ್ಯಾಚ್ ರಿವ್ಯೂ. ಈಗ ಸ್ಟಾರ್ಟ್ ಆಗುತ್ತೆ ಇನ್ನು ಎರಡು ಸ್ಟೆಪ್ ಇಟ್ಟರೆ ಕಪ್ಪು ನಮ್ಮ ಕೈಲಿರುತ್ತೆ. ನೋಡೋಣ. ಫಸ್ಟ್ ಈಗ ನೆಕ್ಸ್ಟು ನಾವು ಆಡ್ತಿರೋದು ಗುರುವಾರ, ಅದು ಇಂಗ್ಲೆಂಡ್ ಮೇಲೆ. 2023 ಸೇಡ್ ಆಯಿತು. ಈಗ 2022 ಒಂದು ಸೈಡ್ ಹೊಡೆದಿದ್ರು. ಆ ಮ್ಯಾಚನ್ನು ಬಿಡಿ, 2022 T20 ವರ್ಲ್ಡ್ ಕಪ್ಪಲ್ಲಿ ಇಂಗ್ಲೆಂಡ್ ಸೆಮಿಫೈನಲ್ಸಲ್ಲೇ ಇಂಡಿಯಾ ಮೇಲೆ ಒಂದು ಸೈಡ್ ಹೊಡೆದಾಕಿದ್ರು. 168 ರನ್ ಹೊಡೆದಿದ್ವಿ, ಅದನ್ನು 170 ಆರಾಮಾಗಿ ಹೊಡೆದಾಕಿದ್ರು. ಸೊ ಆ ಸೀಡನ್ನ ತೀರಿಸ್ಕೊಳ್ಳೋ ಸಮಯ ಇದು. ಆರಾಮಾಗೆ ನಮಗಿರೋ ಈ ಟೀಮ್ಗೆ ಇರೋ ಪವರ್ಫುಲ್ ಟೀಮ್ ಇದು. ನಿಮ್ಗೆ ಗೊತ್ತು, ಎಲ್ಲ ಡಿಪಾರ್ಟ್ಮೆಂಟು. ಬಾಲಿಂಗ್ ಅಂತೂ ಎಕ್ಸ್ಟ್ರಾಡಿನರಿ ನಮ್ಮದು. ಇನ್ನು ಬ್ಯಾಟಿಂಗ್ ಒಂಚೂರು ನಿಮಗೆ ರಿಷಬ್ ಅಂತೂ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಆಡಿದ್ರು, ಈಗ ಒಂದು ಸ್ವಲ್ಪ ಫಾರ್ಮ್ ಅಂದರೆ ಬ್ಯಾಟಿಂಗ್ನ ರನ್ ಬಂದಿಲ್ಲ. ಮತ್ತು ನಿಮಗೆ ಜಡೇಜಾ ಮತ್ತು ವಿರಾಟ್ ಕೊಹ್ಲಿಯವರು ಈ 3 ಜನ ರನ್ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರೆ ಅನ್ಸ್ಟಾಪಬಲ್ ಆಗುತ್ತೆ ಇಂಡಿಯನ್ ಟೀಮು. ಸೊ ನೋಡೋಣ ಏನಾಗುತ್ತೆ ಅಂತ. ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ ಏನೇ ಮಾಡಬೇಕು ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.